बोलो भारत माता की, बोलो भारत माता की। ಎಚ್ ಡಿ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಜಾತ್ಯತೀತ ಜನತಾದಳಕ್ಕೆ, ಆತ್ಮೀಯ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಇವತ್ತು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಕಡೂರು ಎಪಿಎಂಸಿ ಆವರಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಇವತ್ತು ಜನರ ಮನೆ ಬಾಗಿಲಿಗೆ ಜನತಾದಳ ಅನ್ನೋ ಕಾರ್ಯಕ್ರಮ ಮತ್ತು ಸದಸ್ಯತ್ವದ ಅಭಿಯಾನ ಕಾರ್ಯಕ್ರಮವನ್ನು ಈಗ ತಾನೇ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ, ಯುವ ನಾಯಕ, ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರು, ಸನ್ಮಿತ್ರರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈ ಭಾಗದ ಮಾಜಿ ಶಾಸಕರು, ಸ್ನೇಹಿತರು ಆಗಿರ್ತಕ್ಕಂಥ ದತ್ತಣ್ಣ ಅವರೇ, ಯುವ ನಾಯಕ, ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಹಗಲಿರುಳು ಶ್ರಮಿಸಿ ಎಲ್ಲ ಸಂಘಟನೆಯನ್ನು ಮಾಡಿರ್ತಕ್ಕಂಥ ಚೇತನ್ ಕೆಂಪರಾಜ್ರವರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ನಮ್ಮ ಬಾಲಣ್ಣವರೇ, ಇನ್ನೋರ್ವ ಹಾಸನ ಲೋಕಸಭಾ ಕ್ಷೇತ್ರದ ಶಾಸಕರು, ಹಾಸನ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ನಮ್ಮ ಸ್ವರೂಪಣ್ಣ ಅವರೇ, ಹಾಗೂ ಜಿ.ಟಿ. ದೇವೇಗೌಡರ ಸುಪುತ್ರರಾಗಿರ್ತಕ್ಕಂಥ ಹರೀಶ್ ಅವರೇ, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಂಥ ನಮ್ಮ ಮಾನ್ಯ ರೆಡ್ಡಿ ಅವರೇ, ಇನ್ನೋರ್ವ KR ಪಟ್ಟಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರೇ, ಇವತ್ತು ಎಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಮ್ಮೂರಿನವರೇ, ಈ ಕಾರ್ಯಕ್ರಮದ ಎಲ್ಲ ಅಭಿಮಾನಿ ಬಂಧುಗಳು, ಈ ಕಾರ್ಯಕ್ರಮವನ್ನು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದಯಮಾಡಿ ಕ್ಷಮಿಸಬೇಕು. ನಿಮ್ ಯಾರ ಹೆಸರುಗಳನ್ನು ಹೇಳೋದಿಲ್ಲ, ದಯಮಾಡಿ ಕ್ಷಮಿಸಬೇಕು. ಸಮಯದ ಅಭಾವ ಇರೋದ್ರಿಂದ ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕಡೂರು ಕ್ಷೇತ್ರದ ಎಲ್ಲ ರೈತ ಬಾಂಧವರೇ, ಜಾತ್ಯತೀತದ ಅಭಿಮಾನಿ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತೇಳಿ ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಆದೇಶದ ಮೇರೆಗೆ, ದೇವೇಗೌಡರ ಆದೇಶದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿಯನ್ನ ಈ ಕಾರ್ಯಕ್ರಮಕ್ಕೆ ನಿಯೋಜಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ನೀನು ಹೋಗಿ ಕಡೂರಿಗೆ ಅಂತೇಳಿ ದೇವೇಗೌಡರ ಆಶೀರ್ವಾದದೊಂದಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕಡೂರಿಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳಕ್ಕೆ ಇಲ್ಲಿ ಬಂದಿದ್ದೀರಿ. ನಮ್ಮೆಲ್ಲರ ಸೌಭಾಗ್ಯ, ಕಡೂರು ಕ್ಷೇತ್ರದ ಸೌಭಾಗ್ಯ, ಇವತ್ತು 4-5 ಜನ ಶಾಸಕರು ಇವತ್ತು ಇಲ್ಲಿ ಬಂದಿದ್ದಾರೆ. ಎಲ್ಲ ಯುವ ಶಾಸಕರೇ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಗಂಟು ಧೂಳಿನ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು. ಹಾಗಾಗಿ ಇವತ್ತು ಅವರೆಲ್ಲ ಶಾಸಕರು ಮಾತನಾಡಲಿದ್ದಾರೆ. ಸಮಯದ ಅಭಾವ ಇರೋದ್ರಿಂದ ಕೆಲವರು ಸಮಯ ದಾನವನ್ನು ಮಾಡಿದ್ದಾರೆ. ಆದರೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಾಲಣ್ಣವರು ಮತ್ತೆ ಸ್ವರೂಪಣ್ಣವರು ಇಲ್ಲಿ ಮಾತಾಡಬೇಕು ಅಂತೇಳಿ ಈಗಾಗಲೇ ವಿನಂತಿ ಮಾಡಿದ್ದೇವೆ. ಹಾಗಾಗಿ ಅವ್ರು ಮಾತಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಕ್ಷವನ್ನ ರಾಜ್ಯದಾದ್ಯಂತ ಸಂಘಟನೆ ಮಾಡ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೆ ನಮ್ಮ ಕೃಷ್ಣಾರೆಡ್ಡಿಯವರ ಕೋರ್ ಕಮಿಟಿಯವರ ಅಧ್ಯಕ್ಷರ ಜೊತೆಯಲ್ಲಿ ಸಂಚಾರ ಮಾಡಿ ಕಡೂರು ಚಿಕ್ಕಮಗಳೂರು ಜಿಲ್ಲೆಗೆ ಈಗಾಗಲೇ NR ಪುರ, ಕೊಪ್ಪ, ಶೃಂಗೇರಿಯಲ್ಲಿ ಪಾದಾರ್ಪಣೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ತದನಂತರದಲ್ಲಿ ಕಡೂರು ಪಟ್ಟಣಕ್ಕೆ ಬಂದಿದ್ದಾರೆ. ನಂತರದಲ್ಲಿ ಮಲೆನಾಡು ತಾಲೂಕುಗಳಿಗೆ ಬರಲಿದ್ದಾರೆ. ಇವತ್ತು ಕಡೂರು ಪಟ್ಟಣಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ದತ್ತಣ್ಣವರು ಮತ್ತೆ ನಮ್ಮ ಚೇತನ್ ಕೆಂಪರಾಜ್ರವರು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಯೊಟ್ಟಿಗೆ ಸೇರಿ ಆಯೋಜಿಸತಕ್ಕಂಥ ಈ ಸಂದರ್ಭದಲ್ಲಿ ನಾನಾದರೂ ಹೇಳೋದಿಷ್ಟೇ, ಇವತ್ತು ಈ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥವ್ರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರು, ಇನ್ನು ಮತ್ತೆ ನಮ್ಮ ಬೀರೂರು ಕ್ಷೇತ್ರ, ಸಕರಾಯಪಟ್ಟಣ ಮತ್ತು ಇಲ್ಲಿರ್ತಕ್ಕಂಥ ದೇವನೂರು, ಇಲ್ಲಿರ್ತಕ್ಕಂಥ ಎಮ್ಮೆದೊಡ್ಡಿ, ಚಿಕ್ಕಿಂಗಳ, ಈ ಕಡೆ ಪಟ್ನಗೆರೆ, ಈ ಭಾಗದಲ್ಲಿ ಬರ್ತಕ್ಕಂಥ ಬೀರೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ 4 ಬಾರಿ ನಮ್ಮ ಕುಟುಂಬವನ್ನು ಶಾಸಕರನ್ನಾಗಿ ಮಾಡಿದ್ದೀರಿ ನೀವು. ಅಂದ್ರೆ ದಿವಂಗತ SR ಲಕ್ಷ್ಮೀನವರನ್ನು ಮತ್ತೆ ಧರ್ಮೇಗೌಡರನ್ನ ಶಾಸಕರು ಮಾಡಿರ್ತಕ್ಕಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಕೆಂಪರಾಜ್ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ದೇವಾಂಗ್ ಶೆಟ್ರ್ ಇರ್ಬೋದು, ಮಡಿವಾಳ್ ಶೆಟ್ರ್ ಇರ್ಬೋದು, ಬಿಳಮಕ್ ಶೆಟ್ರ್ ಇರ್ಬೋದು, ತೆಲುಗೌಡರು ಇರ್ಬೋದು, ಉಪ್ಪಾರ ಹಿಂದುಳಿದ ವರ್ಗದವರ
ಎಲ್ಲರ ಧ್ವನಿಯಾಗಿ ಈ ಮಾಜಿ ಶಾಸಕರುಗಳು ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಕ್ಷೇತ್ರವನ್ನ ಜಾತ್ಯತೀತ ಜನತಾದಳ ಮಣ್ಣಿಗೆ ಮತ್ತೊಮ್ಮೆ ನಾವು ಪಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನೀವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡಬೇಕಾಗಿದೆ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಹಿಂದುಳಿದ ವರ್ಗದ ಧ್ವನಿಯಾಗಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯುವಕರು ಇವತ್ತೆಲ್ಲ ಇಲ್ಲಿ ಒಗ್ಗೂಡಿ ಇಲ್ಲಿ ಬಂದಿದ್ದೀರಿ. ಇವತ್ತು ಬಂದಿರ್ತಕ್ಕಂಥಲ್ಲಿ ನಿಖಿಲ್ ಅಣ್ಣವ್ರು ಕುಮಾರಸ್ವಾಮಿ ಅವರು ಇಲ್ಲಿ ನಾನು ಒಂದೆರಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಾನು ಮುಗಿಸ್ತೀನಿ. ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿ ಟೂರ್ ಬಂದಂಥ ಸಂದರ್ಭದಲ್ಲಿ ಇವತ್ತು ಒಂದು ನಮ್ಮ ಜಿಗ್ನೇಹಳ್ಳಿಯಿಂದ ಬಂದಂಥ ಅನೇಕ ಜನ ಇದ್ದಿದ್ದಾರೆ. ಸುಮಾರು 1400 ಓಟುಗಳಿಗೆ ಕೇವಲ 17 ಓಟು ಆ ಬೂತ್ ನಲ್ಲಿ ನಮ್ಮ ವಿರುದ್ಧ ಹಾಕಿದ್ರು. ಜಾತ್ಯತೀತ ಜನತಾ ಧರ್ಮೇಗೌಡರು ನಿಂತಾಗಲೂ ಅಷ್ಟೇ, ಇವತ್ತು SR ಲಕ್ಷ್ಮಯ್ಯನವರು ನಿಂತಾಗ ಆ 17 ಓಟು ಯಾರಿಗೆ ಹೋಯ್ತು ಅಂತ 3 ದಿನ ಪಂಚಾಯತಿ ಮಾಡಿದ್ರು ಊರಿನವರು. ಯಾರಿಗೆ ಹೋಯ್ತು, ಯಾರು 17 ಜನ ಅವ್ರು ಹಾಕಿದ್ರು ಅಂತ ಊರುಗಳು ಅನೇಕ ಊರುಗಳಿದೆ. ನಾನು ಇವತ್ತು ಜಿಗನಹಳ್ಳಿಯ ಊರನ್ನ ಒಂದನ್ನು ಹೇಳಿದ್ದೀನಿ. ಅವತ್ತು ಕುಮಾರಸ್ವಾಮಿ ಅವರು ಆ ಮಾತನ್ನ ಕೇಳಿ ಕೂಡಲೇ ಆ ಜಿಗನಹಳ್ಳಿ ಗ್ರಾಮಕ್ಕೆ ಸುಮಾರು 1000 ಮನೆಗಳ ಗ್ರಾಮ, ಆ 1000 ಮನೆಗಳ ಗ್ರಾಮಕ್ಕೆ ಸಂಪೂರ್ಣವಾಗಿ ಇಡೀ ಗ್ರಾಮಕ್ಕೆ ಪ್ರತಿಯೊಂದು ಮನೆಗೆ ಇವತ್ತು ಸೋಲಾರ್ ಸಿಸ್ಟಮ್ ಅನ್ನು ಅಳವಡಿಸಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಅವರಿಗೆ ಸ್ಕೂಲ್ ಕೊಡ್ತಕ್ಕಂಥದ್ದು ಇರ್ಬೋದು. ಇವತ್ತು MEA ಸ್ಟೇಷನ್ ಎಮ್ಮೆ ದೊಡ್ಡಿ ಭಾಗದಲ್ಲಿ ಸಾವಿರಾರು ರೈತರಿಗೆ ಸಾಗುವಳಿ ಚೀಟಿಯನ್ನ ವಿತರಣೆ ಮಾಡಿದವರು ಮೊಟ್ಟ ಮೊದಲ ಮಾರಿಗೆ SR ಲಕ್ಷ್ಮಯ್ಯನವರು. ಇವತ್ತು ಬಹಳ ನೆಮ್ಮದಿಯಿಂದ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ರೈತರು. ಸುಮಾರು 220 kV ಇವತ್ತು ವಿದ್ಯುತ್ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಸಂದರ್ಭ. ಇವತ್ತು ಬೀರೂರಿನಲ್ಲಿ 220 kV ಆದ ನಂತರ ಇಡೀ ಜಿಲ್ಲೆನಲ್ಲಿ ಎಲ್ಲಿಯೂ ಕೂಡ ಇವತ್ತವರೆಗೆ 220 kV ವಿದ್ಯುತ್ ಅನ್ನ ರೇವಣ್ಣ ಅವರು ಇವತ್ತು ಮಾಡಿರ್ತಕ್ಕಂಥದ್ದು. ರೇವಣ್ಣ ಅವರು ಡೈರಿನಲ್ಲಿ ಮಾಡಿರ್ತಕ್ಕಂಥ ಅನೇಕ ವಿಚಾರಗಳು, ಇವೆಲ್ಲ ವಿಚಾರಗಳನ್ನ ಕ್ರೋಢೀಕರಿಸಿದಂಥ ಸಂದರ್ಭದಲ್ಲಿ ಇವತ್ತು ಏನಾರು ಅಭಿವೃದ್ಧಿಯನ್ನ ಯಾರು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂದ್ರೆ ಅದು ಜಾತ್ಯತೀತ ಜನತಾದಳದವರೇ ಮಾಡಿದ್ದಾರೆ ಬಿಟ್ರೆ ಬೇರೆ ಕಾಂಗ್ರೆಸ್ ಪಕ್ಷದಾಗಲಿ ಬಿಜೆಪಿ ಪಕ್ಷದಲ್ಲಿ ಯಾರು ಅಭಿವೃದ್ಧಿಯನ್ನ ಮಾಡಲಿಲ್ಲ. ಇವತ್ತು ಸಾವಿರಾರು ಜನ ರೈತರು ಇವತ್ತು ನೆಮ್ಮದಿಯಲ್ಲಿ, ಇವತ್ತು ವಿಶೇಷವಾಗಿ ಮಹಿಳೆಯರು ಇವತ್ತು ಹಾಲು ಕರೆದು ಜೀವನ ಮಾಡಿ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ರೇವಣ್ಣವರು ಡೈರಿ ಬಹಳ ಪ್ರಮುಖವಾಗಿ ಕಾರಣ ಆಗಿದೆ ಇವತ್ತು. ಹಾಗಾಗಿ ದತ್ತಣ್ಣವರ ನಾಯಕತ್ವದಲ್ಲಿ, ಚೇತನ್ ಅವರ ನಾಯಕತ್ವದಲ್ಲಿ, ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮನೆ ಬಾಗಿಲಿಗೆ ಜನತಾದಳ ಅಂತ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, 100ಕ್ಕೆ 100 ಇವತ್ತು ವಿಧಾನಸೌಧಕ್ಕೆ ಈ ಕಡೂರು ಕ್ಷೇತ್ರ ಇಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪ್ರತಿನಿಧಿ ಹೋಗ್ಬೇಕು ಅನ್ನೋ ವಿಚಾರನ ಮಹತ್ವಾಕಾಂಕ್ಷೆಯನ್ನ ನೀವೆಲ್ಲ ಹೊಂದಿ ಕೆಲಸ ಮಾಡಬೇಕು ಅಂತ ಹೇಳ್ತಿ. ಸಮಯ ಕಡಿಮೆ ಇರೋದ್ರಿಂದ ನನ್ನ ಮಾತಿಗೆ ಮೊಟಕನ್ನು ಕೊಡಿಸಿ ನೀವೆಲ್ಲ ಅಗಾಧವಾದ ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನವಿಟ್ಟು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದೇ ಉತ್ಸಾಹ ಮುಂದಿನ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಮತ್ತೊಮ್ಮೆ ಅಧಿಕಾರಕ್ಕೆ ತರೋದಕ್ಕೆ, ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ವಿಧಾನಸೌಧ ಮೆಟ್ಟಿಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೆಲ್ಲ ಶಪಥ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.